ಹಾಯ್ ಹಲೋ ನಮಸ್ತೆ. ಆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದು ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ಏನಪ್ಪ ಅಂದರೆ ಕೆಲವರಿಗೆ ಎಕ್ಸಾಮ್ ಸೆಂಟ್ರ್ ಚೇಂಜ್ ಆಗಿಬಿಟ್ಟಿದೆ. ಒಂದೇ ಜಿಲ್ಲೆ ಬಟ್ ಎಕ್ಸಾಮ್ ಸೆಂಟ್ರ್ ಚೇಂಜ್ ಆಗಿದೆ. ಸೊ ಕೆಲವೊಂದು ಎಕ್ಸಾಮ್ ಸೆಂಟ್ರ್ಗಳು ಡಿಸ್ಟೆನ್ಸ್ 100 ಕಿಲೋಮೀಟ್ರೂ ಜಾಸ್ತಿ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಒಂದು ಎಕ್ಸಾಮ್ ಮುಗಿಸ್ಕೊಂಡು ಮತ್ತೊಂದು ಎಕ್ಸಾಮ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಬೆಳಗ್ಗೆ 12 ಗಂಟೆಗೆ ಮುಗಿದ್ರೆ ಮತ್ತೆ 2:30 ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಎಕ್ಸಾಮು. ಸೊ ಆ ಕಾರಣಕ್ಕಾಗಿ ಹೋಗೋಕ್ಕೆ ಕಷ್ಟ ಆಗಿತ್ತು. ಸೊ ಅದಕ್ಕೆ ಪರಿಹಾರ ಒದಗಿಸಿದೆ KA ಡಿಪಾರ್ಟ್ಮೆಂಟು. ಸೊ ಇವತ್ತು ಬೆಳಗ್ಗೆ ಅಂದರೆ 29 ಜುಲೈ ಅಂದು 2026 ಇವತ್ತು ಬೆಳಗ್ಗೆ ಮತ್ತೆ ನಿಮಗೆ ಮೆಸೇಜ್ ಬಂದಿದ್ದಾವೆ. ಆಲ್ಮೋಸ್ಟು ಎಲ್ರಿಗೂ ಬಂದಿದ್ದಾವೆ. ಯಾರಿಗೆ ಬಂದಿಲ್ಲ ನೋಡ್ಕೊಳ್ಳಿ, ವಾಟ್ಸಪ್ ಮೆಸೇಜ್ ಬಂದಿದ್ದಾವೆ. ಸೊ ಅದರಲ್ಲಿ ಈ ರೀತಿ ಮೆನ್ಷನ್ ಮಾಡಿ ಹಾಕಿದರೆ, ಆತ್ಮೀಯ ಅಭ್ಯರ್ಥಿ ಪರೀಕ್ಷೆ ಕೇಂದ್ರದ ವಿವರಗಳಲ್ಲಿ ಬದಲಾವಣೆ ಮಾಡಲಾಗಿರುವುದರಿಂದ ದಯವಿಟ್ಟು ಪ್ರವೇಶ ಪತ್ರವನ್ನು ಮತ್ತೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೆ ಇತ್ತೀಚಿನ ನವೀಕರಿಸಿದ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಂತಂದು ಮೆಸೇಜ್ ಬಂದಿದ್ದಾವೆ. ಸೊ ಎಲ್ಲರೂ ನೋಡ್ಕೊಳ್ಳಿ. ಈ ರೀತಿ ಮೆಸೇಜ್ ಬಂದಿದ್ದರೆ 100% ನಿಮಗೇನಾಗಿದೆ, ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿದೆ. ಸೊ ಆ ಕಾರಣಕ್ಕಾಗಿ ನೀವು ಹೊಸ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ನಿಮಗೆ ಈ ರೀತಿ ಮೆಸೇಜ್ ಬಂದಿಲ್ಲ, ಆದರೂ ನಮ್ಮ ಎಕ್ಸಾಮ್ ಸೆಂಟ್ರ್ ಕೂಡ ಚೇಂಜ್ ಆಗಿಲ್ಲ, ಬಹಳ ದೂರ ಇದ್ದಾವೆ ಎಕ್ಸಾಮ್ ಸೆಂಟ್ರ್ ಅಂತಂದ್ರೆ ಏನು ಮಾಡಬೇಕಂತಂದರೆ, ನಾನು ಕೂಡ ಈಗಾಗಲೇ ನಂದು ಕೂಡ ಎಕ್ಸಾಮ್ ಸೆಂಟ್ರ್ ಚೇಂಜ್ ಆಗಿತ್ತು. ಸೊ ಆ ಕಾರಣಕ್ಕಾಗಿ ನಾನು ಮೆಸೇಜ್ ಕೂಡ ಹಾಕಿದ್ದೆ. ಅಂದರೆ ಮೆಸೇಜ್ ಅಂತಂದರೆ ಇಮೇಲ್ ಸಂದೇಶದಲ್ಲಿ ಹಾಕಿದ್ದೆ ನಾನು. ಇಮೇಲ್ನಲ್ಲಿ KA ವೆಬ್ಸೈಟ್ನಲ್ಲಿ ಇದೆ ಅದು. ಬೇಕಾದ್ರೆ ನಿಮಗೇನಾದರೂ ಇಮೇಲ್ ಬೇಕಾಗಿದ್ದರೆ KA ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಹೋಮ್ ಅಂತ ಒತ್ತಿ ಫುಲ್ಲು ಕೆಳಗಡೆ ಬನ್ನಿ. ಅದರಲ್ಲೇ ಅವ್ರ ಹೆಲ್ಪ್ಲೈನ್ ನಂಬರು ಮತ್ತು ಇಮೇಲ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮದು ಬರಿಬೇಕು. ಅದರಲ್ಲಿ ಸಬ್ಜೆಕ್ಟ್ ಮೇಲೆ ಈ ರೀತಿ ಎಕ್ಸಾಮ್ ಸೆಂಟ್ರ್ ಚೇಂಜ್ ಅಂತ ಒಂದು ಬರೆದು ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿ. ಈ ರೀತಿ ದೂರ ಆಗುವುದರಿಂದ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತಂದು ಈ ರೀತಿ ಬರೆದು ಕೆಳಗಡೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಈ ರೀತಿ ಹಾಕಿ, ಓಕೆನಾ. ಆ ಕಾರಣಕ್ಕಾಗಿ ನಿಮಗೇನಾದರೂ ಗೊತ್ತಿಲ್ಲ, ನಮ್ಮದು ಇನ್ನೂ ಚೇಂಜ್ ಆಗ್ತಾಯಿಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಆಲ್ಮೋಸ್ಟ್ ಎಲ್ಲರದ್ದು ಚೇಂಜ್ ಆಗಿದೆ. ಇದು ಯಾರ್ಯಾರ್ದು ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಎಲ್ಲರದ್ದು ಚೇಂಜ್ ಮಾಡಿದ್ದಾರೆ. ಯಾರಿಗೆ ಇನ್ನೂ ಚೇಂಜ್ ಆಗಿಲ್ಲ ಅನ್ನೋರು ಈ ರೀತಿ ಮಾಡಿ, ನಾನು ಹೇಳಿದ್ನಲ್ಲ ಈ ರೀತಿ ಮಾಡಿ. ಒಂದು ಸಾರಿ ಮೆಸೇಜ್ ಅಥವಾ ಏನಾದರೂ ಕಾಲ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಾರಿ ನಿಮ್ಮ ಹಾಲ್ ಟಿಕೆಟ್ನ ನೋಡಿಕೊಂಡು ಆಮೇಲೆ ಆದರೂ ಕೂಡ ಚೇಂಜ್ ಆಗಿಲ್ಲ, ಇನ್ನೂ ದೂರನೇ ಇದ್ದಾವೆ ಅಂತಂದರೆ ಈ ರೀತಿ ನೀವು ಒಂದು ಇಮೇಲ್ ಸಂದೇಶವನ್ನು ಹಾಕಿ. ಥ್ಯಾಂಕ್ ಯು ಆಲ್.